ನಮಸ್ಕಾರ ಸ್ನೇಹಿತರೆ, ನಾನು ಅಶ್ವಿನಿ. ಮನೋಸ್ಪಂದ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪರೀಕ್ಷೆ ಹತ್ತಿರ ಬರಲು ಅನೇಕ ವಿದ್ಯಾರ್ಥಿಗಳಲ್ಲಿ ಒಂದು ರೀತಿಯ ಆತಂಕ, ಕೈಕಾಲು ನಡುಗುವುದು ಅಥವಾ ಓದಿದ್ದೆಲ್ಲ ಮರೆತು ಹೋದಂತೆ ಅನಿಸುವುದು ಸಾಮಾನ್ಯ. ಇದನ್ನೇ ನಾವು ಎಕ್ಸಾಮ್ ಫೋಬಿಯಾ ಎನ್ನುತ್ತೇವೆ. ಇಂದಿನ ವಿಡಿಯೋದಲ್ಲಿ ಈ ಭಯದಿಂದ ಹೊರಬರಲು ಪ್ರಾಯೋಗಿಕ ಮಾರ್ಗಗಳ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ, ಓದಿನ ಯೋಜನೆಯನ್ನು ಸರಳಗೊಳಿಸಿ. ನಮಗೆ ಯಾವಾಗ ಭಯವಾಗುವುದು? ದೊಡ್ಡ ಪಠ್ಯಕ್ರಮವನ್ನು ಒಮ್ಮೆ ನೋಡಿದಾಗ. ಇದರ ಬದಲು ನಿಮ್ಮ ಓದನ್ನು ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸಿ. ದಿನಕ್ಕೆ ಇಷ್ಟೇ ಓದಬೇಕು ಎಂಬ ಗುರಿ ಇಟ್ಟುಕೊಳ್ಳಿ. ಒಂದು ಸಣ್ಣ ಭಾಗ ಮುಗಿಸಿದಾಗ ನಿಮಗೆ ಸಿಗುವ ಆತ್ಮವಿಶ್ವಾಸ ನಿಮ್ಮ ಆತಂಕವನ್ನು ಕಡಿಮೆ ಮಾಡುತ್ತದೆ. ಎರಡನೆಯದಾಗಿ, ಕ್ರಿಯೆ ಮತ್ತು ವಿಶ್ರಾಂತಿ. ಓದುವಾಗ ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ಭಯವಾದರೆ ತಕ್ಷಣ 2 ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರಾಡಿ. ಇದು ನಿಮ್ಮ ಮಿದುಳಿಗೆ ಆಮ್ಲಜನಕವನ್ನು ಪೂರೈಸುತ್ತದೆ. ಒತ್ತಡವನ್ನು ತಕ್ಷಣವೇ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮನಸ್ಸು ಶಾಂತವಾಗಿ ನೆನಪಿನ ಶಕ್ತಿ ಚುರುಕಾಗುತ್ತದೆ. ಮೂರನೆಯದಾಗಿ, ನಕಾರಾತ್ಮಕ ಆಲೋಚನೆಗಳನ್ನು ನಿಲ್ಲಿಸಿ. ನಾನು ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗದಿದ್ದರೆ ಇತರರು ಏನು ಯೋಚಿಸುತ್ತಾರೋ ಅಥವಾ ಹೇಗೆ ಅಪಹಾಸ್ಯ ಮಾಡುತ್ತಾರೋ ಎಂಬ ನಕಾರಾತ್ಮಕ ಆಲೋಚನೆಯನ್ನು ಮೊದಲು ಕೈಬಿಡಬೇಕು. ಏಕೆಂದರೆ ನಮ್ಮ ಆರೋಗ್ಯಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಪರೀಕ್ಷೆಯಲ್ಲಿ ತೇರ್ಗಡೆಯಾದರೆ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಬರೆಯಲು ಅವಕಾಶವಿರುತ್ತದೆ. ಆದರೆ ಆರೋಗ್ಯ ಕೆಟ್ಟರೆ ಅದನ್ನು ಮೊದಲ ಸ್ಥಿತಿಗೆ ತರುವುದು ಕಷ್ಟ. ಆದ್ದರಿಂದ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಅತ್ಯಂತ ಪ್ರಶಾಂತ ಮನಸ್ಸಿನಿಂದ ಬರೆಯಿರಿ. ಧನಾತ್ಮಕ ಚಿಂತನೆಗಳನ್ನು ಅಳವಡಿಸಿಕೊಂಡು ನಕಾರಾತ್ಮಕತೆಯನ್ನು ಮನಸ್ಸಿನಿಂದ ದೂರವಿಡಿ. ನಾಲ್ಕನೆಯದಾಗಿ, ಸರಿಯಾದ ನಿದ್ದೆ ಅತ್ಯಗತ್ಯ. ಪರೀಕ್ಷೆಯ ಸಮಯದಲ್ಲಿ ರಾತ್ರಿ ಇಡೀ ಎಚ್ಚರವಾಗಿರುವುದು, ಓದುವುದು ಹೃದಯದ ಮೇಲೆ ಒತ್ತಡ ಹೇರುತ್ತದೆ. ಕನಿಷ್ಠ 6ರಿಂದ 7 ಗಂಟೆಗಳ ಕಾಲ ಚೆನ್ನಾಗಿ ನಿದ್ದೆ ಮಾಡಿ. ಮೆದುಳು ವಿಶ್ರಾಂತಿ ಪಡೆದಾಗ ಮಾತ್ರ ಓದಿದ್ದನ್ನು ಪರೀಕ್ಷೆಯ ಸಮಯದಲ್ಲಿ ಸರಿಯಾಗಿ ನೆನಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಪರೀಕ್ಷೆ ಎಂಬುದು ಕೇವಲ ಒಂದು ಹಂತ. ಅಷ್ಟೇ ಧೈರ್ಯವಾಗಿ ಎದುರಿಸಿ, ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ. ಇನ್ನು ಹೆಚ್ಚಿನ ಮಾನಸಿಕ ಆರೋಗ್ಯದ ಮಾಹಿತಿಗಾಗಿ ಮನೋಸ್ಪಂದ ಬೈ ಅಶ್ವಿನಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.